ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ಮಿತ್ರರ ಎಲ್ಲರೂ ಹೇಗಿದ್ದೀರಾ? ದೇವರ ಕೃಪೆಯಿಂದ ನಾವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ನಾವೆಲ್ಲರೂ ಸಹ ಚೆನ್ನಾಗಿದ್ದೇವೆ ದೇವರ ಕೃಪೆಯಿಂದ. ಕೇಳುವವರಿಗೆ ಕೊಡಲ್ಪಡುತ್ತದೆ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿ ಕೇಳುತ್ತಾನೆ. ಈ ವಚನ ಸತ್ಯವೇದದ ಯಾವ ಅಧ್ಯಾಯದಲ್ಲಿದೆ ಎಂಬುದನ್ನು ಹೇಳ್ಬೋದಾ ಮಿತ್ರರೇ? ಅದೇ ಲೂಕ 11:10. ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಪ್ರೀತಿಯ ವಂದನೆಗಳು. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತಿಲ್ಲವೇ? ದೇವರು ನನ್ನನ್ನು ಮರೆತಿದ್ದಾನೆಯೇ ಎಂದು ನೀವು ಯೋಚಿಸುತ್ತಿದ್ದೀರಾ? ಇಂದು ದೇವರ ವಾಕ್ಯ ನಿಮಗೆ ಹೊಸ ನಿರೀಕ್ಷೆ ಮತ್ತು ಧೈರ್ಯವನ್ನು ನೀಡುತ್ತದೆ. ಲೂಕ 11:10 ಹೀಗೆ ಹೇಳುತ್ತದೆ, ಯಾಕೆಂದರೆ ಕೇಳುವ ಪ್ರತಿಯೊಬ್ಬನೂ ಪಡೆಯುತ್ತಾನೆ, ಹುಡುಕುವವನು ಕಂಡುಕೊಳ್ಳುತ್ತಾನೆ, ತಟ್ಟುವವನಿಗೆ ಬಾಗಿಲು ತೆರೆಯಲ್ಪಡುತ್ತದೆ. ಈ ವಾಗ್ದಾನವು ಕೇವಲ ಬೈಬಲ್ನ ಒಂದು ವಾಕ್ಯವಲ್ಲ, ಇದು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ದೇವರ ನಿತ್ಯವಾದ ಸತ್ಯವಾಗಿದೆ. ಕೇಳುವವನಿಗೆ ದೇವರು ಕೊಡುತ್ತಾನೆ. ಏನು ಹಾಗಂದ್ರೆ, ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ. ಕೆಲವೊಮ್ಮೆ ಉತ್ತರ ತಕ್ಷಣ ಬರುತ್ತದೆ, ಕೆಲವೊಮ್ಮೆ ದೇವರು ಸರಿಯಾದ ಸಮಯಕ್ಕಾಗಿ ಕಾಯಿಸುತ್ತಾನೆ. ಆದರೆ ದೇವರು ಇಂದು ಏನನ್ನ ಹೇಳಕ್ಕೆ ಬಯಸ್ತಾನೆ? ಕೆಲವೊಮ್ಮೆ ಆತ ಎಂದಿಗೂ ತನ್ನ ಮಕ್ಕಳನ್ನ ಕೈ ಬಿಡುವುದಿಲ್ಲ. ಉದಾಹರಣೆ, ಹನ್ನಳು ತನ್ನ ದುಃಖದಲ್ಲಿ ದೇವರನ್ನು ಕರೆದಾಗ ಏನಾಯ್ತು ಗೊತ್ತಾ ಮಿತ್ರರೇ? ದೇವರು ಅವಳಿಗೆ ಸಮುವೇಲನನ್ನು ಕೊಟ್ಟನು. ಆದ್ದರಿಂದ ಪ್ರಾರ್ಥನೆಯನ್ನು ಎಂದಿಗೂ ನಿಲ್ಲಿಸಬೇಡಿ. ಹುಡುಕುವವನು ಕಂಡುಕೊಳ್ಳುತ್ತಾನೆ. ದೇವರನ್ನು ಮನಃಪೂರ್ವಕವಾಗಿ ಹುಡುಕುವವರಿಗೆ ಆತನು ತನ್ನನ್ನು ಪ್ರಕಟಿಸುತ್ತಾನೆ. ನಾವು ದೇವರ ವಾಕ್ಯವನ್ನು ಓದುವಾಗ, ಪ್ರಾರ್ಥಿಸುವಾಗ ಮತ್ತು ಪರಿಶುದ್ಧ ಜೀವನ ನಡೆಸುವಾಗ ದೇವರ ಚಿತ್ತವನ್ನು ಅರಿಯುತ್ತೇವೆ. ಹಾಗಾದರೆ ಯಾವ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ? ನಾವು ದೇವರನ್ನು ಹುಡುಕುತ್ತಿದ್ದೇವೆಯೇ? ಅಥವಾ ಕೇವಲ ಆಶೀರ್ವಾದಗಳನ್ನು ಮಾತ್ರ ಹುಡುಕುತ್ತಿದ್ದೇವೆಯೇ? ತಟ್ಟುವವನಿಗೆ ಬಾಗಿಲು ತೆರೆಯಲ್ಪಡುತ್ತದೆ. ಕೆಲವೊಮ್ಮೆ ಜೀವನದಲ್ಲಿ ಅನೇಕ ಬಾಗಿಲುಗಳು ಮುಚ್ಚಲ್ಪಟ್ಟಂತೆ ನಮಗೆ ಕಾಣಬಹುದು, ಭಾಸವಾಗಬಹುದು ಅಲ್ವಾ? ಆದರೆ ದೇವರು ತೆರೆಯುವ ಬಾಗಿಲನ್ನು ಯಾರೂ ಮುಚ್ಚಕ್ಕೆ ಸಾಧ್ಯ ಇಲ್ಲ. ಮನುಷ್ಯರು ತೆಗೆದಿರೋದನ್ನ ಮುಚ್ಚಬಹುದು, ಮುಚ್ಚಿರೋದನ್ನ ತೆಗಿಬೋದು. ಆದರೆ ದೇವರು ತೆರೆಯುವ ಬಾಗಿಲನ್ನು ಯಾರೂ ಮುಚ್ಚಲಾರರು. ನೋಡಿ, ಎಷ್ಟು ಅದ್ಭುತ ಅಲ್ಲ? ಆದ್ದರಿಂದ ದೇವಜನರೇ, ನಿರಾಶರಾಗಬೇಡಿ. ದೇವರ ಸಮಯದಲ್ಲಿ ಆಶೀರ್ವಾದದ ಬಾಗಿಲು ಖಂಡಿತ ತೆರೆಯುತ್ತದೆ. ಇದು ನನಗಂತೂ ಬಹಳ ಅನುಭವದಲ್ಲಿ ಬಂದಿದೆ. ದೇವರು ಖಂಡಿತವಾಗಿಯೂ ನಮ್ಮ ಬಾಗಿಲನ್ನು ತೆರೆದು ನಮಗೆ ಸಂತೋಷವನ್ನು ಕೊಟ್ಟೇ ಕೊಡುತ್ತಾನೆ. ನಿರಂತರ ಪ್ರಾರ್ಥನೆಯ ಶಕ್ತಿ ಯೇಸು ನಮಗೆ ಕೈ ಬಿಡದೆ ಪ್ರಾರ್ಥಿಸಲು ಕಲಿಸಿದನು ಅಲ್ವಾ? ಒಂದು ದಿನದ ಪ್ರಾರ್ಥನೆ ಅಲ್ಲ, ನಿರಂತರವಾದ ನಂಬಿಕೆಯ ಪ್ರಾರ್ಥನೆಯೇ ಅದ್ಭುತಗಳನ್ನು ಉಂಟು ಮಾಡುತ್ತದೆ. ನಿಮ್ಮ ಕುಟುಂಬಕ್ಕಾಗಿ, ಆರೋಗ್ಯಕ್ಕಾಗಿ, ಉದ್ಯೋಗಕ್ಕಾಗಿ, ಮಕ್ಕಳಿಗಾಗಿ ಮತ್ತು ಆತ್ಮೀಕ ಬೆಳವಣಿಗೆಗಾಗಿ ಪ್ರತಿದಿನ ಪ್ರಾರ್ಥಿಸಿ. ದೇವರ ಉತ್ತರ ಯಾವಾಗಲೂ ಉತ್ತಮ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ? ದೇವರ ಉತ್ತರ ಯಾವಾಗಲೂ ಉತ್ತಮ. ಕೆಲವೊಮ್ಮೆ ದೇವರು ಹೌದು ಎಂದು ಉತ್ತರಿಸುತ್ತಾನೆ, ಕೆಲವೊಮ್ಮೆ ಇಲ್ಲ ಎಂದು ಹೇಳುತ್ತಾನೆ, ಕೆಲವೊಮ್ಮೆ ಇನ್ನೂ ಸ್ವಲ್ಪ ಕಾಯಿ ಎಂದು ಹೇಳುತ್ತಾನೆ. ಅದು ಆತ ಬಂದು ಡೈರೆಕ್ಟಾಗಿ ಹೇಳಲ್ಲ. ನಾವು ಕಾಯ್ತಾ ಇರ್ತೀವಲ್ಲ, ಸಮಯ ಆಯಿತು, ಅವಾಗ ಅನ್ಕೊಂತೀವಿ, ಏನು ಇಷ್ಟು ಲೇಟ್ ಆಯಿತು, ನಮ್ಗೆ ಉತ್ತರನೇ ಸಿಗ್ಲಿಲ್ವಲ್ಲ, ನಮ್ಮ ಪ್ರಾರ್ಥನೆ ನೆರವೇರಲೇ ಇಲ್ವಲ್ಲ ಅನ್ಕೊಂತೀವಿ. ಅದು ಯಾವ ಉತ್ತರ ಬಂದರೂ ಅದು ನಮ್ಮ ಹಿತಕ್ಕಾಗಿಯೇ ಇರುತ್ತದೆ. ದೇವರು ಮಾಡೋದೆಲ್ಲ ಒಳ್ಳೆಯದಕ್ಕೇನೆ ದೇವಜನರೇ. ಆದ್ದರಿಂದ ದೇವರ ಸಮಯವನ್ನು ನಂಬಿರಿ. ಪ್ರಿಯರೇ, ಲೂಕ 11:10 ನಮಗೆ ಒಂದು ದೊಡ್ಡ ನಿರೀಕ್ಷೆಯನ್ನು ನೀಡುತ್ತದೆ. ಇಂದು
ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ದೇವರನ್ನು ಕೇಳಿರಿ, ಹುಡುಕಿರಿ, ತಟ್ಟಿರಿ. ದೇವರು ನಿಮ್ಮ ಪ್ರಾರ್ಥನೆಯನ್ನು ಖಂಡಿತ ಕೇಳುತ್ತಾನೆ. ಅವನ ಸಮಯದಲ್ಲಿ ನಿಮ್ಮ ಜೀವನದ ಬಾಗಿಲುಗಳನ್ನು ತೆರೆಯುತ್ತಾನೆ. ಹಾಗಾಗಿ ನಾವು ನಮಗೇನೇನು ಬೇಕೋ ಅದನ್ನೆಲ್ಲ ದೇವರಲ್ಲಿ ಕೇಳ್ಕೊಳ್ಳೋಣ. ದೇವಜನರೇ, ಖಂಡಿತವಾಗ್ಲೂ ಆತ ಕೊಟ್ಟೇ ಕೊಡ್ತಾನೆ. ಇಂದು ನಂಬಿಕೆಯಿಂದ ಪ್ರಾರ್ಥಿಸಿ. ನಿಮ್ಮ ಅದ್ಭುತವು ಹತ್ತಿರದಲ್ಲಿರಬಹುದು. ಯಾರಿಗೆ ಗೊತ್ತು, ನಾಳೆನೇ ನಿಮ್ಮ ಒಂದು ಆಸೆ ನೆರವೇರಬಹುದು, ನಾಳೆನೇ ನಿಮ್ಮ ಪ್ರಾರ್ಥನೆ ನೆರವೇರಬಹುದು. ಹಾಗಾಗಿ ನಾವು ಪ್ರಾರ್ಥನೆ ಮಾಡೋಣ. ತಾವೆಲ್ಲರೂ ಕರಗಳನ್ನು ಜೋಡಿಸಿ ಯೇಸು ಸ್ವಾಮಿಯತ್ತ ತದೇಕ ಚಿತ್ತದಿಂದ ನೋಡುತ್ತಾ ನನ್ನೊಂದಿಗೆ ಪ್ರಾರ್ಥನೆ ಮಾಡುವಿರಲ್ಲವೇ? ಪ್ರೀತಿಯ ಪರಲೋಕದ ತಂದೆಯೇ, ಇಂದು ನಾವು ನಿನ್ನ ಸನ್ನಿಧಿಗೆ ನಂಬಿಕೆಯಿಂದ ಬಂದಿದ್ದೇವೆ. ನಿನ್ನ ವಾಕ್ಯದಲ್ಲಿ ಹೇಳಿರುವಂತೆ ಕೇಳುವವರಿಗೆ ಕೊಡುತ್ತೇನೆ, ಹುಡುಕುವವರು ಕಂಡುಕೊಳ್ಳುತ್ತಾರೆ, ತಟ್ಟುವವರಿಗೆ ಬಾಗಿಲು ತೆರೆಯಲ್ಪಡುತ್ತದೆ ಎಂಬ ನಿನ್ನ ವಾಗ್ದಾನಕ್ಕಾಗಿ ಧನ್ಯವಾದಗಳು ಸ್ವಾಮಿ. ನಿಮಗೆ ಘನ, ಮಾನ, ಮಹಿಮೆ, ಕೃತಜ್ಞತೆಗಳು ಸಲ್ಲಲಿ ದೇವರೇ. ಕರ್ತನೆ, ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಕಾರ್ಯ ಮಾಡು. ಈ ವಿಡಿಯೋವನ್ನು ಕೇಳ್ತಿರುವಂತಹ, ನೋಡುತ್ತಿರುವಂತಹ ಪ್ರತಿಯೊಂದು ಕುಟುಂಬವನ್ನು, ಪ್ರತಿಯೊಬ್ಬರನ್ನು ಮುಟ್ಟು ತಂದೆ. ಈ ಕ್ಷಣವೇ ಮುಟ್ಟಿ ಅವರನ್ನು ಸಮಾಧಾನ ಮಾಡು, ಅವರಿಗೆ ಶಾಂತಿ ಸಮಾಧಾನವನ್ನು ಕೊಡು, ಅವರ ಎಲ್ಲ ಆಸೆಗಳನ್ನು ಪೂರೈಸು ದೇವರೇ. ಅವರ ಕಣ್ಣೀರನ್ನು ಸಂತೋಷವನ್ನಾಗಿ ಬದಲಾಯಿಸು. ರೋಗಿಗಳಿಗೆ ಆರೋಗ್ಯವನ್ನು, ನಿರಾಶೆಯಲ್ಲಿರುವವರಿಗೆ ನಿರೀಕ್ಷೆಯನ್ನು, ಸಾಲದಲ್ಲಿರುವವರಿಗೆ ಬಿಡುಗಡೆ, ಕುಟುಂಬಗಳಿಗೆ ಸಮಾಧಾನ ಮತ್ತು ಪ್ರೀತಿಯನ್ನು ಅನುಗ್ರಹಿಸು. ನಮ್ಮ ನಂಬಿಕೆಯನ್ನು ಬಲಪಡಿಸು. ಪ್ರಾರ್ಥನೆಯಲ್ಲಿ ಸ್ಥಿರರಾಗಿರುವ ಕೃಪೆಯನ್ನು ಕೊಡು. ನಾವು ಯಾವಾಗಲೂ ನಿನ್ನ ಮೇಲೆ ಭರವಸೆ ಇಡುವಂತೆ ಸಹಾಯ ಮಾಡು. ಈ ಎಲ್ಲವನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್, ಆಮೇನ್. ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು. ದೇವಜನರೇ, ಎಲ್ಲರೂ ಹೇಗಿದ್ದೀರಾ? ದೇವರ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ದೇವರ ಕೃಪೆಯಿಂದ ಎಲ್ಲವೂ ಸುಗಮವಾಗಿ ಸಾಗಿದೆ ಇತ್ತ. ದೇವರು ನಮ್ಮ ಹೃದಯದಲ್ಲಿ ಇದ್ದಾನೆಯೇ, ಅಥವಾ ನಮ್ಮ ಜೀವನದಲ್ಲಿ ನಾವು ಎಷ್ಟರ ಮಟ್ಟಿಗೆ ಆತನಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ? ಇದು ಬಹಳ ಮುಖ್ಯವಾದಂತಹ ಒಂದು ವಿಷಯವಾಗಿ, ಸಂಗತಿಯಾಗಿ ಪರಿಣಮಿಸುತ್ತೆ ದೇವಜನರೇ. ಹಾಗೆ ಬೈಬಲ್, ಸತ್ಯವೇದ, ದೇವರ ವಚನ, ದೇವರ ವಾಕ್ಯಗಳು ಇದೆಲ್ಲವೂ ನಮ್ಮ ಜೀವನದಲ್ಲಿ ಮಿಳಿತವಾದಾಗ, ಸಮ್ಮಿಳಿತವಾದಾಗ ಖಂಡಿತವಾಗಿಯೂ ನಮಗೆ ಗೆಲುವು ಇದ್ದೇ ಇದೆ. ನಾವು ಎಷ್ಟೇ ಕಷ್ಟದಲ್ಲಿರಲಿ, ಎಷ್ಟೇ ತೊಂದರೆಯಲ್ಲಿರಲಿ, ಏನೇ ಸಮಸ್ಯೆಗಳಿರಲಿ, ಆರೋಗ್ಯ ಸಮಸ್ಯೆ ಇರಬಹುದು, ಹಣಕಾಸಿನ ಸಮಸ್ಯೆ ಇರಬಹುದು, ಅಥವಾ ಹೊರಗಿನ ದುಷ್ಟಶಕ್ತಿಗಳ ಒಂದು ಸಮಸ್ಯೆಯೂ ಇರಬಹುದು. ಇದೆಲ್ಲವೂ ಇದ್ದಾಗ ಏನಾಗುತ್ತೆ, ನಮಗೆ ದೇವರಿಂದ ಬಹಳ ದೂರ ಕರ್ಕೊಂಡು ಹೋಗ್ಬಿಡುತ್ತೆ ಇದೆಲ್ಲವೂ. ಈ ಎಲ್ಲ ವಿಷಯಗಳು ನಮ್ಮನ್ನು ದೇವರಿಂದ ದೂರ ಮಾಡುತ್ತವೆ. ಆಗ ನಾವೇನು ಅಂದ್ಕೊಳ್ತೀವಿ, ಒಂದೊಂದ್ಸತಿ ದೇವರಿದ್ದಾನೋ ಇಲ್ವೋ, ನಮ್ಗೆ ಯಾಕೆ ಈ ಸಂಕಟ, ನಮ್ಗೆ ಯಾಕೆ ಈ ಕಷ್ಟ, ಇದೆಲ್ಲವೂ ನಮಗೇನಾಗುತ್ತೆ, ಮನಸ್ಸಿನಲ್ಲಿ ಒಂದು ಪ್ರಶ್ನೆಯಾಗಿ ಮೂಡುತ್ತೆ. ಇದಕ್ಕೆಲ್ಲದಕ್ಕೂ ಉತ್ತರ ಸಿಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಆಗಿರ್ಬೋದು, ಒಂದು ಯೋಚನೆ ಆಗಿರ್ಬೋದು, ಇದೆಲ್ಲವೂ ನಮ್ಮ ಹೃದಯದಲ್ಲಿ ಮೂಡಿ ನಮಗೆ ನಿರಾಸೆ ಉಂಟಾಗುತ್ತೆ. ಆದರೆ ದೇವಜನರೇ, ಒಂದು ಹೇಳ್ತೀನಿ, ಕಾಣದೆಯೇ, ನಮ್ಮ ಕಣ್ಣಿಗೆ ಕಾಣದಿದ್ದರೂ ದೇವರು ಯೇಸು ಸ್ವಾಮಿ ನಮಗೆ ಹೆಚ್ಚಿನ ಸಹಾಯವನ್ನು ಮಾಡ್ತಾರೆ. ನಮ್ಮನ್ನು ಸದಾಕಾಲವೂ ನೋಡ್ತಾ ಇರ್ತಾರೆ. ನಮ್ಮನ್ನು ಸದಾಕಾಲವೂ ಅವರು ನೋಡುವುದಷ್ಟೇ ಅಲ್ಲದೆ, ನಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ವಿಷಯಗಳಿಗೆ ಅವರು ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು, ಅದರ ಕಡೆಗೆ ಗಮನ ಕೊಟ್ಟು, ಅದರ ಮೂಲಕವಾಗಿ, ಅದರ ಒಂದು ಆಧಾರದ ಮೇಲೆ ನಮಗೆ ಉತ್ತರವನ್ನು ದಯಪಾಲಿಸುತ್ತಾರೆ. ಹೌದು, ಅದು ನಿಧಾನ ಆಗಿರ್ಬೋದು. ನಾವು ಅನ್ಕೊಂತೀವಿ, ಸ್ವಲ್ಪ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗದಿದ್ದಾಗ, ಅಯ್ಯೋ, ನಮ್ಮ ಒಂದು ಪ್ರಶ್ನೆಗೆ ಉತ್ತರವೇ ಸಿಗಲಿಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರವೇ ಸಿಗಲಿಲ್ಲ ಅನ್ನುವಂತಹ ಒಂದು ಯೋಚನೆ ನಮಗೆ ಬಂದು ನಾವೇನು ಮಾಡ್ತೀವಿ, ನಿರಾಶರಾಗಿ ಅಲ್ಲಿಗೆ ಬಿಟ್ಬಿಡ್ತೀವಿ.
ಪ್ರಾರ್ಥನೆ ಮಾಡೋದನ್ನು. ಆದರೆ ಏನೇ ಇರಲಿ ಪ್ರಾರ್ಥನೆ ಮಾಡುವುದನ್ನು ಮಾತ್ರ ಬಿಡಬಾರ್ದು. ನಾವು ಬರೀ ನಮ್ಮ ಬಗ್ಗೆ ಪ್ರಾರ್ಥನೆ ಮಾಡ್ಕೊಳ್ತೀವಿ, ಅದು ಸರಿಯೇ. ನಾವು ನಮ್ಮ ಬಗ್ಗೆ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಹಿತೈಷಿಗಳಿಗಾಗಿ, ನಮ್ಮ ಬಂಧು ಬಾಂಧವರಿಗೆ, ನಮ್ಮ ಸ್ನೇಹಿತರಿಗೆ, ಯಾಕೆ ಇರ್ಬೋದು ನಾವು ಪ್ರಾರ್ಥನೆ ಮಾಡ್ತೀವಿ ಸರಿ. ಆದರೆ ಎಲ್ಲರಿಗೂ ಸಹ ನಾವು ಪ್ರಾರ್ಥನೆಯನ್ನು ಮಾಡುವುದನ್ನು ವಾಡಿಕೆಯಾಗಿ ಇಟ್ಕೊಳ್ಬೇಕು. ನಾವು ಇತರರಿಗೆ ಪ್ರಾರ್ಥನೆ ಮಾಡಿದಂತೆ ಇತರರು ಸಹ ನಮಗೆ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಅಲ್ವಾ ನಾವು ಹೇಳ್ತೀವಿ ಪ್ರೇ ಫಾರ್ ಮೀ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವ ಮೂಲಕ ಕ್ರೈಸ್ತರ ಜೀವನದಲ್ಲಿ ಹೆಚ್ಚಿನ ಬದಲಾವಣೆಯನ್ನು ತರೋಣ ಮಿತ್ರರೇ. ಇದರ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಆಟ್ ರೀಡ್ಸ್ ಟು ಕಿಡ್ಸ್ ಅನ್ನುವಂತಹ ಒಂದು ಇದರಲ್ಲಿ ಚಾನೆಲ್ನಲ್ಲಿ ಎಲ್ಲರಿಗೂ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಅದು ಇಂಗ್ಲೀಷಲ್ಲಿ ಇರಬಹುದು, ಕನ್ನಡದಲ್ಲಿ ಇರಬಹುದು. ವಿಡಿಯೋಗಳನ್ನು ಮಾಡಿ ಪ್ರಾರ್ಥನೆಯ ಮೂಲಕ ಮತ್ತು ಬೈಬಲ್ ವಚನಗಳನ್ನು ನಾವು ಧ್ಯಾನಿಸುವ ಮೂಲಕ, ಪ್ರಾರ್ಥನೆ ಮಾಡುವ ಮೂಲಕ ಎಲ್ಲರಿಗೂ, ದಾದಿಗಳಿಗಿರ್ಬೋದು, ವೈದ್ಯರಿಗಿರ್ಬೋದು, ಟೀಚರ್ಸ್ಗಿರ್ಬೋದು, ಸ್ಟೂಡೆಂಟ್ಸ್ಗಿರ್ಬೋದು, ಮಕ್ಕಳಿಗಿರ್ಬೋದು, ಪೇರೆಂಟ್ಸ್ಗಿರ್ಬೋದು, ಮತ್ತು ಗ್ರ್ಯಾಂಡ್ ಪೇರೆಂಟ್ಸ್ಗಿರ್ಬೋದು, ಹಿರಿಯರಿಗಿರ್ಬೋದು, ಕಿರಿಯರಿಗಿರ್ಬೋದು, ಆಮೇಲೆ ರೋಗಿಗಳಿಗೆ, ಎಲ್ಲ ಆಸ್ಪತ್ರೆಗಳಲ್ಲೂ ರೋಗದಿಂದ ಕಷ್ಟಪಡುತ್ತಿರುವಂತಹ ರೋಗಿಗಳಿಗೂ ಸಹ ನಾನು ಪ್ರಾರ್ಥನೆಯನ್ನು ಮಾಡಿ ವಿಡಿಯೋಗಳನ್ನು ಹಾಕಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಆ ವಿಡಿಯೋಗಳನ್ನು ನೋಡಿ ಸಹಕರಿಸಬೇಕು ಮತ್ತು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಇದುವರೆಗೂ ಹಲವಾರು ಕ್ರೈಸ್ತರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅದಕ್ಕಾಗಿ ತುಂಬ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಸೊ ಹಾಗಾಗಿ ನನ್ನ ಚಾನೆಲನ್ನು ಹಲವಾರು ಜನ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಮಿತ್ರರೇ. ಆದರೆ ಒಂದು ಮಾತ್ರ ಹೇಳ್ತೀನಿ, ಕ್ರೈಸ್ತರ ಜೀವನದಲ್ಲಿ ನಮ್ಮ ಪ್ರಾರ್ಥನೆ ಅನ್ನೋದು ಬಹಳ ಮುಖ್ಯವಾದಂತಹದ್ದು. ಒಬ್ಬರಿಗೊಬ್ಬರು ಪ್ರಾರ್ಥನೆ ಮಾಡುವ ಮೂಲಕ, ಒಬ್ಬರಿಗೊಬ್ಬರು ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಪ್ರೋತ್ಸಾಹ ಮಾಡುವ ಮೂಲಕ, ಅವರು ಏನು ಹೇಳ್ತಿದ್ದಾರೆ ಕೇಳೋಣ. ಅವರು ಯಾವ ವಿಷಯದ ಬಗ್ಗೆ, ಯಾವ ಕಾಂಟೆಂಟ್ ಮೇಲೆ ಅವರು ಕ್ರಿಯೇಟ್ ಮಾಡಿದ್ದಾರೆ. ಕ್ರಿಯೇಟರ್ಸ್ ಇರ್ಬೋದು, ಎಷ್ಟು ಜನ ಕ್ರಿಯೇಟರ್ಸ್ ಇದ್ದಾರೆ ಅಲ್ವಾ. ಸೊ ಹಾಗೆ ಕ್ರೈಸ್ತ ಜೀವನಕ್ಕಾಗಿ, ವಚನಗಳನ್ನು ಧ್ಯಾನಿಸುವುದಕ್ಕಾಗಿ, ಬೈಬಲ್ನ ಸತ್ಯಗಳನ್ನು ಅರಿತುಕೊಳ್ಳುವುದಕ್ಕಾಗಿ, ದೇವರ ವಾಕ್ಯಗಳನ್ನು ಅರಿತುಕೊಳ್ಳುವುದಕ್ಕಾಗಿ, ದೇವರ ವಾಕ್ಯಗಳನ್ನು ಅರಿತುಕೊಳ್ಳುವ ಮೂಲಕ ಅದರಿಂದ ನಾವು ಆಶೀರ್ವಾದವನ್ನು, ಯಾವುದು ವಾಕ್ಯದ ಮೂಲಕವಾಗಿರಬಹುದು, ದೇವರ ಆಶೀರ್ವಾದವೂ ಆಗಿರಬಹುದು, ದೇವರ ಆಶೀರ್ವಾದದ ಮೂಲಕ ನಾವೆಲ್ಲರೂ ಹೆಚ್ಚು ಹೆಚ್ಚಾಗಿ ಇನ್ನು ಮುಂದುವರಿಯೋಣ ಅಂತ ಹೇಳ್ತೇನೆ ಮಿತ್ರರೇ. ಆಮೇಲೆ ನಮ್ಮಲ್ಲೇನೆ ಎಷ್ಟೋ ಜನ ಕ್ರಿಯೇಟರ್ಸು ಇದ್ದಾರೆ, ಕಾಂಟೆಂಟ್ ಕ್ರಿಯೇಟರ್ಸು ಇದ್ದಾರೆ. ಒಳ್ಳೊಳ್ಳೆ ವಿಷಯಗಳನ್ನು ಅವರು ಹೊರತರ್ತಾ ಇದ್ದಾರೆ. ಮತ್ತು ಇನ್ನು ಹೊಸಬರೆಲ್ಲ ತಮ್ಮ ಹಲವಾರು ವಿಷಯಗಳನ್ನು ಹೊರತರ್ತಾ ಇದ್ದಾರೆ. ಅದೆಲ್ಲವನ್ನು ನೋಡುವ ಮೂಲಕ, ಸಬ್ಸ್ಕ್ರೈಬ್ ಮಾಡುವ ಮೂಲಕ, ಅವರೆಲ್ಲರನ್ನು ಪ್ರೋತ್ಸಾಹಿಸುವ ಮೂಲಕ ನಾವು ಕ್ರಿಸ್ತನಲ್ಲಿ ಇನ್ನೂ ಹೆಚ್ಚು ಬೆಳೆಯೋಣ, ಇನ್ನೂ ಹೆಚ್ಚಾಗಿ ಬೆಳೆಯೋಣ ಮತ್ತು ಹೆಚ್ಚಾದ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ನಮ್ಮ ಗಮನವನ್ನು ಹರಿಸೋಣ. ಇಷ್ಟೇ ನಾವು ಬ್ಯುಸಿಯಾಗಿರ್ಬೋದು ಲೈಫಲ್ಲಿ. ಅಥವಾ ಅಯ್ಯೋ ನನಗೆ ಟೈಮೇ ಇಲ್ಲ, ನನಗೆ ಪ್ರೇಯರ್ ಮಾಡೋಕ್ಕೆ ಟೈಮೇ ಇಲ್ಲ ಅನ್ನುವಂಥ ಎಷ್ಟೋ ವಿಷಯಗಳನ್ನು ನಾವು ಎಷ್ಟೋ ಜನ ಹೇಳೋದನ್ನು ನಾವು ಎಷ್ಟೋ ಬಾರಿ ಕೇಳಿದ್ದೇವೆ ಅಲ್ವಾ. ಸೊ ಹಾಗಾಗಿ ಎಷ್ಟೇ ಬ್ಯುಸಿಯಾಗಿದ್ದರೂ ಸಹ, ಎಷ್ಟೇ ನಾವು ತೊಂದರೆಯಲ್ಲಿದ್ದರೂ ಸಹ, ಆ ಸಮಯದಲ್ಲಿ ನಾವು ಅವ್ರನ್ನ ಕೇಳೋದ್ರ ಬದಲು ದೇವರನ್ನು ಕೇಳಿದರೆ, ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಖಂಡಿತವಾಗಿಯೂ ದೇವರು ನಮಗೆ ಉತ್ತರವನ್ನು ಕೊಡ್ತಾರೆ ಅಂತ ನಾನು ಹೇಳ್ತೇನೆ. ಜನರನ್ನು ಕೇಳೋದು ಬೇಡ, ಜನರಲ್ಲಿ ನಾವು ನಂಬಿಕೆಯೇ ಇಡುವುದು ಬೇಡ. ದೇವರಲ್ಲಿ ನಾವು ನಂಬಿಕೆ ಇಟ್ಟು, ದೇವರಲ್ಲಿ ನಾವು ವಿಶ್ವಾಸವನ್ನು ಇಟ್ಟು ದೇವರನ್ನು ಕೇಳೋಣ. ನಮಗೇನೇ ಕಷ್ಟ ಆಯಿತಾ, ಓಡ್ ಹೋಗಿ ದೇವರನ್ನು ಕೇಳೋಣ. ದೇವರೇನು ಹೇಳ್ತಾರೆ, ನಿನ್ನ ಕೊಠಡಿಯ ಬಾಗಿಲನ್ನು ಮುಚ್ಚಿಕೊಂಡು ನೀನು ಒಬ್ಬನೇ ಒಳಗೆ ನಿನ್ನ ಮನಸ್ಸಿನಲ್ಲಾಗುವುದನ್ನು ನಾನು ನೋಡುತ್ತೇನೆ. ಹಾಗಾಗಿ ನೀನು ಒಬ್ಬನೇ ದೇವರನ್ನು ಕೂಗಿಕೋ. ನಿನ್ನ ಕಷ್ಟದ ಸಮಯದಲ್ಲಿ ದೇವರನ್ನು ಕೂಗಿದರೆ ಖಂಡಿತ ನಾನು ಉತ್ತರಿಸುತ್ತೇನೆ. ಬೇಡಿಕೊಳ್ಳಿರಿ, ನಿಮಗೆ ಕೊಡಲ್ಪಡುವುದು, ತಟ್ಟಿರಿ, ತೆರೆಯಲ್ಪಡುವುದು, ಹುಡುಕಿರಿ, ನಿಮಗೆ ಸಿಗಲ್ಪಡುವುದು. ಏನನ್ನ? ದೇವರ ರಾಜ್ಯವನ್ನು, ದೇವರನ್ನು ಹುಡುಕೋಣ. ನಾವೇನು ಹುಡುಕ್ತೀವಿ? ಮನೆ ಹುಡುಕ್ತೀವಿ, ಹಣಕ್ಕಾಗಿ ಹುಡುಕ್ತೀವಿ, ಕೆಲಸಗಳಿಗಾಗಿ ಹುಡುಕ್ತೀವಿ, ಎಲ್ಲ ಮಾಡೋಣ, ಅದು ಜೀವನೋಪಾಯಕ್ಕಾಯಿತು. ಆದರೆ ಜೀವನೋಪಾಯದ ಜೊತೆಗೆ ದೇವರಲ್ಲಿ ನಾವು ಕೇಳೋಣ. ಈಗ ಮೊನ್ನೆ ತಾನೇ ಒಂದು ವಿಡಿಯೋವನ್ನು ನಾನು ಮಾಡಿ ಹಾಕಿದ್ದೀನಿ, ಜೀವನದ ಅಂತಿಮ ಗುರಿ ಏನು
ಅದ್ರ ಬಗ್ಗೆ ಯೋಚಿಸಿದ್ದೇವಾ ನಾವೆಲ್ಲರೂ? ಸದಾ ಕಾಲವು ದೇವರು ನಮ್ಮ ಮುಂದೆಯೇ ಇರುತ್ತಾನೆ, ನಮ್ಮ ಮುಂದೆ ಹೋಗಿ ನಮಗಾಗಿ ಸಿದ್ಧಪಡಿಸುತ್ತಾನೆ, ನಮಗಾಗಿ ದಾರಿಯನ್ನು ಸಿದ್ಧಪಡಿಸುತ್ತೇನೆ ಅಂತ ದೇವರು ಹೇಳ್ತಾರೆ. ಆ ಒಂದು ವಾಕ್ಯಗಳಲ್ಲಿ ನಂಬಿಕೆ ಇಟ್ಕೊಂಡು ನಾವು ಮುಂದುವರಿಯೋಣ ಮಿತ್ರರೇ. ಎಲ್ಲ ದೇವಜನರು, ಈ ವಿಡಿಯೋವನ್ನು ನೋಡ್ತಾ ಇರುವಂತಹ ದೇವಜನರಿಗೂ, ಇದನ್ನು ಕೇಳುತ್ತಿರುವಂತಹ ದೇವಜನರಿಗೂ ಎಲ್ಲರಿಗೂ ದೇವರು ಹೆಚ್ಚು ಹೆಚ್ಚಾಗಿ ಆಶೀರ್ವದಿಸಲಿ ಎಂದು ಬೇಡುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸುತ್ತೇನೆ.